ಸಿ.ಟಿ. ರವಿ ಅವರ ಮೇಲೆ ಅಟ್ಯಾಕ್ ಮಾಡುವಂಥ ಪ್ರಯತ್ನ ನಡೀತು ಅಂತ ಹೇಳ್ತಾ ಇದ್ದಾರೆ. ಸುವರ್ಣಸೌಧದ ಲಾಂಜ್ನಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರು ಇಂಥ ಒಂದು ಕೆಲಸಕ್ಕೂ ಟ್ರೈ ಮಾಡಿದ್ರ. ಸಿ.ಟಿ. ರವಿ ಅವರನ್ನ ತಡೆದು ನಿಲ್ಲಿಸಿದ್ದಾರೆ ಮಾರ್ಷಲ್ಸ್. ಆ ಟೈಮ್ನಲ್ಲಿ ಗೇಟ್ ಹಾಕಿ ಸಿ.ಟಿ. ರವಿ ಅವರನ್ನು ರಕ್ಷಣೆ ಮಾಡಿದ್ದಾರೆ. ಹೆಬ್ಬಾಳ್ಕರ್ ಅವರ ಸಹೋದರನಿಗೆ ಈ ಸಂದರ್ಭದಲ್ಲಿ ಬೇಜಾರಾಗಿದೆ. ನಮ್ಮ ಅಕ್ಕನಿಗೆ ಈ ಥರ ಮಾತಾಡ್ಬಿಟ್ರಲ್ಲ ಇವರು ಅಂಥೇಳಿ ಆ ಕಾರಣಕ್ಕೆ ಬೆಂಬಲಿಗರೊಂದಿಗೆ ಹೆಬ್ಬಾಳ್ಕರ್ ಸಹೋದರ ಬಂದಿದ್ದು ನಿಜಾನಾ? ಇದೇ ಸಂದರ್ಭದಲ್ಲಿ ಮುಗಿಸ್ಬಿಡೋಕ್ಕೆ ಅಂತಲೇ ಬಂದಿದ್ರಾ, ಇಲ್ಲ ಹಲ್ಲೆ ಮಾಡೋಕ್ಕೆ ಬಂದಿದ್ರಾ, ಇಲ್ಲ ಒಂದು ಏಟ್ ಕೊಡೋಕ್ಕೆ ಬಂದಿದ್ರಾ, ಇಲ್ಲ ಕ್ಷಮಾಪಣೆ ಕೇಳ್ಸಕ್ಕೆ ಬಂದಿದ್ರಾ? ಈ ಸಂದರ್ಭದಲ್ಲಿ ಮಾರ್ಷಲ್ಸ್ ಏನು ಮಾಡಿದ್ದಾರೆ, ಹೇಗಾದರೂ ಮಾಡಿ ಸಿ.ಟಿ. ರವಿಯವರನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ರಕ್ಷಣೆಗೆ ನಿಂತ್ಕೊಂಡಿದ್ದಾರೆ ಮಾರ್ಷಲ್ಸ್. ಗೇಟನ್ನು ಹಾಕಿಬಿಟ್ಟು ಸಿ.ಟಿ. ರವಿ ಅವ್ರನ್ನ ರಕ್ಷಣೆ ಮಾಡಿಕೊಂಡಿದ್ದಾರೆ. ಇದೇ ಸಂದರ್ಭದಲ್ಲಿ ಧೈರ್ಯ ಇದ್ದರೆ ಹೊರಗಡೆ ಬಾರೋ ರವಿ, ನಿನಗೆ ಧೈರ್ಯ ಇದ್ದರೆ ಮೊದಲು ಆಚೆ ಬಾರೋ ರವಿ ಅಂಥೇಳಿ ಆಕ್ರೋಶದಿಂದ ಅವರು ಮಾತನಾಡಿದ್ರು. ನಮ್ಮೂರಿಗೆ ಬಂದು ನಮ್ಮವ್ರ ಬಗ್ಗೆನೇ ಮಾತಾಡ್ತೀಯ ನೀನು, ಡೌನ್ ಸಿ.ಟಿ. ರವಿ, ಲೂಟಿ ರವಿ ಅಂಥೇಳಿ ಘೋಷಣೆ ಮಾಡಿದ್ದಾರೆ. ಇದೇ ವೇಳೆಯಲ್ಲಿ ಹೆಬ್ಬಾಳ್ಕರ್ ಬೆಂಬಲಿಗರನ್ನು ಪೊಲೀಸರು ವಶಕ್ಕೆ ಪಡ್ಕೊಳ್ತಾರೆ. ಅಕಸ್ಮಾತ್ ಇಲ್ಲದೇ ಇದ್ದಿದ್ರೆ ಏನಾಗ್ತಾ ಇತ್ತೋ ವಿ ಡೋಂಟ್ ನೋ, ನಮಗೆ ಗೊತ್ತಿಲ್ಲ ಅದು.